ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತಾವರ್. ನಾವು ಇವತ್ತು ಆರ್ಥಿಕವಾಗಿ ಎಷ್ಟು ದಿವಾಳಿ ಇದ್ದಿದ್ದೀವಿ ಅಂದರೆ, ಪ್ರತಿ ತಿಂಗಳನ್ನು ಕಳೆದ ಡಿಸೆಂಬರ್ ಆಗಿರ್ಬೋದು ಅಥವಾ ಅದರ ಹಿಂದಿನ ತಿಂಗಳಾಗಿರ್ಬೋದು, ಪ್ರತಿ ತಿಂಗಳು ನಾವು 1,00,000 ಕೋಟಿಗಳಷ್ಟು ಹಣವನ್ನು, ರೂಪಾಯಿಯನ್ನು ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಡಾಲರ್ ರೂಪದಲ್ಲಿ ಮಾರ್ಕೊಳ್ತಾ ಇದ್ವಿ. ನಮ್ಮ ಖಜಾನೆಯಿಂದ ಡಾಲರನ್ನು ಕಡಿಮೆ ಮಾಡ್ಕೊಳ್ತಾ ಇದ್ವಿ. ಹಿಂಗಂದ್ರೆ ಏನಿದು, ಇದು ಯಾಕೆ ಹಿಂಗಾಗ್ಲಿಕ್ಕತ್ತದ್ರಿ ಅಂತಂದ್ರೆ, ನಮ್ಮ ದೇಶದಲ್ಲೇ ಉದ್ಯೋಗಗಳಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ ಬಂದದಂಗೆ ಆಗೋಗ್ಬಿಟ್ಟದ. ಯಾಕಂದ್ರೆ ನಾವು ಒಳ್ಳೆಯ ವಸ್ತುಗಳನ್ನು ಟೆಕ್ನಿಕಲ್ ಆಗಿ ಅಥವಾ ವೈಜ್ಞಾನಿಕವಾಗಿ ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ. ಅಮೇರಿಕಾ, ಯುರೋಪ್ ಖಂಡಗಳಿಗೆ, ಯುರೋಪ್ ದೇಶಗಳಿಗೆ ನಾವು ನಮ್ಮಲ್ಲಿ ತಯಾರಾದ ವಸ್ತುಗಳನ್ನ ಮಾರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವು ನಮಗಿಂತ ಗುಣಮಟ್ಟದಲ್ಲಿ ಹೆಚ್ಚಿನದ್ದು. ಹೀಗಾಗಿ ನಮ್ಮ ವಸ್ತುಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆದಲ್ಲಿ ಕೊಳ್ಳೋರು ಕಡಿಮೆ ಮತ್ತು ತಯಾರು ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ, ನಮ್ಮ ರೂಪಾಯಿ ಮೌಲ್ಯ $1 ಎದುರು 100 ದಾಡ್ತಾ ಇದೆ ಅಂತ ವರದಿಗಳು ಬರ್ತಾ ಇದ್ದಾವೆ. 100 ಸಾಣದಲ್ಲ, 80, 85, 80, 90 ಅನ್ನೋದು ಒಮ್ಮೆಲೆ 100ಕ್ಕೆ ಹೋಗ್ಯದ. ಇದು ಕಾರಣ ಅಂದರೆ ಇತ್ತೀಚೆಗೆ ನಡೆದಂತಹ ನಮ್ಮ ಟ್ರಂಪ್ ಅವರು ಸುಂಕವನ್ನು ಹೆಚ್ಚೇರಿದ್ದು. ಯಾಕಂದ್ರೆ ಇವತ್ತು ಅವರು ಪ್ರತಿ ವರ್ಷ 3,00,000 ಕೋಟಿ ರೂಪಾಯಿ ಅಷ್ಟು ಸುಂಕ ನಮ್ಗೆ ಬಿಟ್ಟು ಕೊಡ್ತಾಯಿದ್ರು. ಇವತ್ತು ಅದು ಕಡಿಮೆ ಆಗಿಬಿಟ್ಟದ, ಏಕದಮ್ ಸುಂಕ ಆಗಿಬಿಟ್ಟಿದ್ದಲ್ಲ. ನೀವು ಎಷ್ಟು ತೊಗೊಳ್ತೀವಿ ನಮ್ಮಿಂದ ಸುಂಕವನ್ನು, ನಾವು ಅಷ್ಟು ನಿಮ್ಮಿಂದ ತೊಗೊಳ್ತೀವಿ ಅನ್ನುವಂಥ ಹಾಕಿದ್ದಕ್ಕಾಗಿ ಆ ಹೊಡೆತ ನಮ್ಮ ಈ ಶೇರ್ ಮಾರ್ಕೆಟ್ ಮೇಲೆ ಬಿದ್ದುಬಿಟ್ಟದ. ಪ್ರತಿ ತಿಂಗಳು 1,00,000 ಕೋಟಿ ರೂಪಾಯಿ ಡೌನ್ ಆಗ್ತಾ ನೋಡೋದು ಅಂತೇಳಿ ವರದಿಗಳು ಬರ್ತಾಯಿದ್ದವು. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹೆಂಗೆ? ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ನಮ್ಮಲ್ಲಿ ಇಲ್ಲ. ನಾವು ಆ ರೀತಿ ಬೆಳವಣಿಗೆ ಮಾಡ್ತಾನೆ ಇಲ್ಲ. 32 PSUಗಳನ್ನು ಪ್ರೈವೇಟ್ದವ್ರಿಗೆ ಕೊಟ್ಟಿದ್ದೀವಿ. ಪ್ರೈವೇಟ್ದವ್ರು ತಮ್ಮ ಲಾಭ ಆದ್ರೆ ಅಷ್ಟೇ ಮಾಡುವಂಥವ್ರು, ಎಲ್ಲರಿಗೂ ಉದ್ಯೋಗ ಕೊಡೋ ವಿಚಾರ ಅವ್ರಿಗಿಲ್ಲ. ಕಡಿಮೆ ಜನರನ್ನು ಉಪಯೋಗ ಮಾಡ್ಕೊಂಡು ಹೆಚ್ಚು ಲಾಭ ಮಾಡ್ಕೊಳ್ಳುವಂಥ ವಿಚಾರ ಮಾಡುವಂಥವ್ರು. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವೈಜ್ಞಾನಿಕ ಶಸ್ತ್ರಾಸ್ತ್ರ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಏನೋ ತಯಾರು ಮಾಡಿದ್ರು ನಾವು ಅವ್ರ ಮಟ್ಟದಲ್ಲೇ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮಗೆ ಡಾಲರ್ಗಳು ಬರೋದು ಇಲ್ಲ, ಕಡಿಮೆನ. ಅಂದಾಗ ಏನು ಮಾಡ್ಬೇಕೀಗ? ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಂದಾದಾಗ ಏನು ಮಾಡ್ಬೇಕಂದಾಗ, ನಮ್ಮಲ್ಲಿರುವ, ನಮ್ಮ ಖಜಾನೆಯಲ್ಲಿರುವ ಡಾಲರ್ಗಳನ್ನು ಮಾರ್ಕೊಳ್ಳೋದು ಒಂದು ಅಂತಾರಾಷ್ಟ್ರೀಯವಾಗಿ. ಯಾಕಂದರೆ ಡಾಲರ್ ನಮ್ಮ ಖಜಾನೆ ತೆಗೆದು ಮಾರ್ಕೊಂಡ್ರೆ ಆ ದುಡ್ಡು ಬರ್ತದೆ, $100 ಬರ್ತದೆ, ಅದು ಲಾಭ ಆಗ್ತದೆ. ಇದಕ್ಕಿಂತ ಕೆಳಗೆ ಇಳಿದಾಗ ನೋಡ್ಕೊಂಡು ಹೋಗ್ಬೋದು ವ್ಯಾಲ್ಯೂ ಆಫ್ ದಿ ಮನಿ, ರೂಪಾಯಿ. ಅದರಿಂದ ತಾತ್ಕಾಲಿಕವಾಗಿ ಸ್ಟ್ಯಾಗ್ನೆಂಟಾಗಿ ರೂಪಾಯಿ ಮೌಲ್ಯ ಅಷ್ಟು ನಿಲ್ಬೋದು, ಆದರೆ ಅದು ಕಡಿಮೆ ಮಾಡ್ತದಪ್ಪ ಪೂರ್ತಿ ಅಂತಲ್ಲ. ಯಾಕಂದ್ರೆ ಈ ನಾವು ಏನು ಮಾಡಿಬಿಟ್ಟಿವಪ್ಪ ಇವತ್ತಂತಂದ್ರೆ, ನಮ್ಮ ಟೆಕ್ನಾಲಜಿಯನ್ನು ಅಥವಾ ನಮ್ಮಲ್ಲಿಯೇ ತಯಾರಿಕಾ ಏನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತೀವಿ, ಅದನ್ನೆಲ್ಲ 3 ಗುಂಪು ಮಾಡಿಬಿಟ್ಟಿವಿ. ಇವತ್ತು ಯಾವುದೇ ಇಂಡಸ್ಟ್ರಿ ನಡೀತಾ ಇಲ್ಲ. ಯಾವ ಇಂಡಸ್ಟ್ರಿ ಇದ್ರೂ ಸಹಿತ ಎಲ್ಲನೂ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನು ಹೊಂದಿಲ್ಲ ಅಂತೇಳಿ ಇತ್ತೀಚೆಗೆ ಸ್ಪಷ್ಟ ಆಗ್ತಾಯಿದೆ. ಆ ರೀತಿ ವರದಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಇವರು ದಾರಿ ಅಂದರೆ ಏನು, ಇದ್ದ ಡಾಲರನ್ನು ಅಂದರೆ ನಾವೇನು ತೆಗೆದುಕೊಂಡಿದ್ದೀವಿ ಈಗಾಗಲೇ ಒಂದು ಅಂದಾಜು ಪ್ರಕಾರ ಏನಪ್ಪ ಅಂತಂದ್ರೆ 7,00,000 ಕೋಟಿ ರೂಪಾಯಿಗಳಷ್ಟು ಒಂದೇನೋ ನಮ್ಮಲ್ಲಿ ಡಾಲರ್ ಲೆವೆಲ್, ಆ ಲೆವೆಲ್ದಲ್ಲಿದೆ ಅನ್ನುವಂಥ ಮಾತು. ಅಂದ್ರೆ ಒಂದು 9-10 ಬಿಲಿಯನ್ ಡಾಲರ್ಗಳಿದ್ದಾವೆ ನಮ್ಮಲ್ಲಿ, ನಮ್ಮ ಖಜಾನೆಯಲ್ಲಿ ಅಂತೇಳಿ. ಆ ಡಾಲರನ್ನು ಅಂತಾರಾಷ್ಟ್ರೀಯ ಮಾರ್ಕೆಟದಲ್ಲಿ ಮಾರ್ಕೊಂಡು ಅಷ್ಟ ರೂಪಾಯಿಗಳು ನಾವು ತೊಗೊಳ್ಳೋದು. ಅದೇ ಹಾಗೆ ನಾವು RBIದಾಗ ತೊಗೋಬೋದಲ್ಲ, ಪ್ರಿಂಟ್ ಹಾಕಿಸ್ಕೊಂಡು ಒಂದು ನಿಮ್ಮ ನಾವು ಅನ್ಬೋದು. ಆದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಬರೋದಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ ಇವತ್ತು. ಯಾಕಂದ್ರೆ ನಾವು ಹೊರಗಿಂದ ಯಾವುದು ಇಂಪೋರ್ಟ್ ಆಗಿ ದುಡ್ಡೇ ಬರೋದಿಲ್ಲ, ದುಡ್ಡು ಕಡಿಮೆ ಆಗ್ತಾಯಿದೆ. ಮತ್ತು ನಮ್ಮಲ್ಲಿ ಶೇರ್ ಮಾರ್ಕೆಟ್ದೊಳಗೆ ದುಡ್ಡು ಹಾಕೋಕ್ಕೆ ಯಾರೂ ಬರ್ತಾಯಿಲ್ಲ. ಪ್ರತಿ ವರ್ಷ 1,00,000 ಕೋಟಿ ರೂಪಾಯಿ, ಪ್ರತಿ ತಿಂಗಳು 1,00,000 ಕೋಟಿಗಳಷ್ಟು ಲಾಸ್ ಆಗ್ಲಿಕ್ಕತ್ತದ ಅಂತೇಳಿ ಸ್ಪಷ್ಟ ಅಭಿಪ್ರಾಯಗಳಿದ್ದಾವೆ. ಮತ್ತು ಇಲ್ಲಿ ಉದ್ಯೋಗ ಇಲ್ಲಂದಾಗ, ಉದ್ಯೋಗ ಸೃಷ್ಟಿ ಇಲ್ಲಂದಾಗ ಮತ್ತು ಯಾವುದೇ ಆಧಾರದ ಮೇಲೆ ನಮ್ಮಲ್ಲಿ ಒಳ್ಳೆಯ ಕ್ವಾಲಿಟಿಯ ವಸ್ತುಗಳು ಬರ್ತಾವೆ, ನಾವು ನೀವು ವಿಚಾರ ಮಾಡುವಂಥ ವಿಷಯ ಇದು. ಅದಕ್ಕೆ ಇವತ್ತು ಮೋದಿ ಅವ್ರ ಮುಂದೆ ದೊಡ್ಡ ಸವಾಲು ಏನಪ್ಪ ಅಂತಂದ್ರೆ, ಇಲ್ಲಿವರೆಗೆ ಪ್ರೈವೇಟೈಸೇಷನ್ ಮಾಡಿ ಈ ಕಾರ್ಪೊರೇಟ್ಗಳಿಗೆ ಕಂಪ್ನಿಗಳನ್ನು ಕೊಟ್ಟಿದ್ದ ಮೇನ್ ಕಾರಣ
ಕಂಪ್ನಿಗಳಿಗೆ ಈ ಪಿ ಎಸ್ ಯುಗಳನ್ನು ಮಾರ್ಕೊಂಡಿದ್ದು. ಯಾವ ಮನಬಂದಾಗ ಮಾರ್ಕೊಂಡಿದಾರ ಸುದ್ದಿಗಳಿದ್ದಾವೆ, ಮನಸ್ಸು ಬಂದಂಗೆ ಕಡಿಮೆ ಹೇಳೋದಲ್ಲಿ ಕೊಟ್ಟಿದ್ದಾವೆ. ಇದು ದೊಡ್ಡ ಹೊಡೆದು ಬಿದ್ದಿದೆ ನಮಗೆ ಅಂತೇಳಿ ಸ್ಪಷ್ಟವಾಗಿ ಅರ್ಥತಂತ್ರ ಮಾತಾಡ್ತಾ ಇದ್ದಾರೆ. ಈ ಸುಳಿಯಿಂದ, ಈ ಆರ್ಥಿಕ ಸುಳಿಯಿಂದ, ಇದು 1996 ಏನು ಆರ್ಥಿಕ ಸುಳಿ ಸಿಕ್ಕಿತ್ತು ನಮಗೆ ಚಂದ್ರಶೇಖರ್ ಅವರ ಕಾಲಕ್ಕೆ, ಅದಕ್ಕೆ ಹಿಂದೆ ಅದೇ ಸ್ಥಿತಿ ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ ನಮ್ಮ ಮಾರ್ಕೆಟ್ ತಜ್ಞರು ಹೇಳ್ತಾ ಇದ್ದಾರೆ, ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬೆಳೆದು ಹೆಂಗೆ, ಏನಿದು, ಇದರಿಂದ ಹೊರಗೆ ಬರೋದು ಹೆಂಗಂದ್ರೆ, ಇದರಿಂದ ಬರೋದಪ್ಪ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಮಿಡಲ್ ಸ್ಕೇಲ್ ಇಂಡಸ್ಟ್ರಿಗಳಾಗಿರ್ಬೋದು, ಯಾವುದೇ ಇಂಡಸ್ಟ್ರಿಗಳನ್ನ ಬೆಳೆಸೋದು, ಪಿ ಎಸ್ ಯುಗಳನ್ನು ಬೆಳೆಸೋದು, ಎಲ್ಲರಿಗೂ ಉದ್ಯೋಗಗಳು ಕೊಡೋದು ಸಾಧ್ಯತೆ ನಮಗೆ. ಬರೀ ಬೆಳೆಸೋದು ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡೋದು. ಅಮೇರಿಕೆಯ ವಸ್ತುಗಳ ಜೊತೆಗೆ, ಯುರೋಪದ ವಸ್ತುಗಳ ಜೊತೆಗೆ, ಚೀನಾದ ವಸ್ತುಗಳ ಜೊತೆಗೆ. ಅಂದರೆ ಇದೊಂದು ಅತ್ಯಂತ ಹಾರ್ಡ್ ಕೆಲಸ. ವರ್ಕ್ ಮಾಡೋದು ನಮ್ಮಲ್ಲಿ ಟ್ಯಾಲೆಂಟೆಡ್ ಸಾಕಷ್ಟಿದ್ದಾರೆ. ಆದರೆ ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ ಬಂಡವಾಳ ಹೂಡೋರು ಇರಲಿಲ್ಲ, ಬಂಡವಾಳ ಹೂಡೋದು ಮುಂದೆ ಬರ್ತಾ ಇಲ್ಲ, ಅವರು ಕಡಿಮೆ ಆಗ್ತಾಯಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ದೇಶದ ಅರ್ಥಸ್ಥಿತಿ ಹೆಂಗಾಗಿದೆಪ್ಪ ಅಂದ್ರೆ ಪೂರ ಅದು ನಡ ಮುರಿದಂಗೆ ಆಗಿಬಿಟ್ಟದ. ಅದು ಹೇಳ್ತದಿಲ್ಲಪ್ಪ ಮ್ಯಾಲ, ಈ ದೇಶದ ಬಡತನ ಹೋಗ್ತಿಲ್ಲ ಅಂತ ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾಯಿದೆ. ಅದಕ್ಕೆ ಈ ಸಂದರ್ಭದಲ್ಲೇ ಇದಕ್ಕೆಲ್ಲ ಪರಿಹಾರ ಏನು ಅನ್ನೋ ಚಿಂತನೆ ನಡೆದಷ್ಟೇ ಅಲ್ಲ, ಕಾರ್ಯರೂಪಕ್ಕೆ ಬರಬೇಕು. ಇದು ಪರಿಹಾರ ಏನು? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ರಿಚ್ ಆಗಬೇಕು, ಎಲ್ಲರಿಗೂ ಉದ್ಯೋಗ ಸಿಗುವಂಥ ಇಲ್ಲೇ ಕಂಪ್ನಿಗಳು ತಮ್ಮ ಏನಪ್ಪ ಅಂದರೆ ಕಂಪ್ನಿಗಳನ್ನ ನಿರ್ಮಿಸಬೇಕು, ಎಲ್ಲರಿಗೂ ಉದ್ಯೋಗ ಸಿಗು ಮಾಡಬೇಕು. ಇವೆಲ್ಲ ಸಾಧ್ಯತೆ. ಯಾಕಂದ್ರೆ 32 ಪಿ ಎಸ್ ಯುಗಳನ್ನು ಮಾರಿದಂಥ ಮೋದಿಯವರು ಈ ಹೊಸ ಪಿ ಎಸ್ ಯು ಹುಟ್ಟಾಗೋದಾಗಿರಿ, ಅಥವಾ ಇರುವ ಪಿ ಎಸ್ ಯುಗಳಿಗೆ ಒಂದು ಶಕ್ತಿ ಕೊಡುವಂಥದ್ದಾಗಿರಿ, ಇವರಿಂದ ಆಗ್ತದನ. ಇವತ್ತೇನು ಮಾತಾಡ್ತಾ ಇದ್ದಾರೆ, ಇಲ್ಲ ನಾವು ಇಲ್ಲಿ ಮ್ಯಾನ್ ಪವರ್ನ ಉಪಯೋಗ ಮಾಡಬೇಕಾಗಿದೆ ಇವತ್ತು ಅಂತೇಳಿ. ಹೌದು, ಮ್ಯಾನ್ ಪವರ್ ಸಾಕಷ್ಟು ಅದ. ಇದನ್ನು ಗಾಂಧೀಜಿಯವರು ಹೇಳ್ತಾಯಿದ್ರು, ಮ್ಯಾನ್ ಪವರ್ಗೆ ಶಕ್ತಿ ಕೊಡ್ರಿ, ಅವ್ರಿಗೆ ಉದ್ಯೋಗ ಕೊಡ್ರಿ ಅಂತೇಳಿ. ಇವತ್ತು ನಮ್ಮ ಮೋದಿಯವ್ರಿಗೆ ಜ್ಞಾನೋದಯದಂಗೆ ಕಾಣ್ತದೆ. ನಿನ್ನ ಒಂದು ಫಂಕ್ಷನ್ದಲ್ಲಿ ಮಾತಾಡ್ತಾ ಇದ್ರು ಅವರು, ಎಲ್ಲ ಹ್ಯೂಮನ್ ರಿಸೋರ್ಸಸ್ ನಮ್ಮ ದೇಶ ಸಾಕಷ್ಟು ಅದ. ಇದು ಗೊತ್ತಿದ್ದ ವಿಷಯ ಅಲ್ರಿ, ಹಳೆ ವಿಷಯ, ಗಾಂಧೀಜಿಯವ್ರು ಹೇಳಿದಂಥ ವಿಷಯ. ಎಲ್ಲರಿಗೂ ಉದ್ಯೋಗ ಸಿಕ್ಕರೆ ಆಟೋಮೆಟಿಕ್ಕಾಗಿ ಎಲ್ಲರೂ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಭದ್ರ ಆಗ್ತೈತಿ. ಅದನ್ನು ಗಾಂಧಿ ಒತ್ತಿ ಹೇಳ್ತಾಯಿದ್ರು. ಎಲ್ಲ ಪ್ರತಿಯೊಂದು ಗ್ರಾಮನೂ ಒಂದು ಯೂನಿಟ್ ಮಾಡಿರಿ, ಉದ್ಯೋಗ ಯೂನಿಟ್ ಮಾಡಿರಿ, ಅಲ್ಲಿ ಒಕ್ಕತನ ಆಧಾರಿತ ಉದ್ಯೋಗಗಳನ್ನ ಬೆಳೆಯೋಂಗೆ ಮಾಡಿರಿ, ಹಳ್ಳಿಗಳ ಗ್ರಾಮೋದ್ಯೋಗಗಳು ಬೆಳೆಯೋಂಗೆ ಮಾಡಿರಿ. ಅಷ್ಟಲ್ಲ, ಆ ಗ್ರಾಮಗಳಲ್ಲಿರುವಂಥ ಪಂಚಾಯತಿಗಳ ಮೂಲಕ ಮಾರ್ಕೆಟ್ ಮಾಡಿರಿ, ಎಲ್ಲರಿಗೂ ಉದ್ಯೋಗ ಸಿಗಲಿ ಅನ್ನುವಂಥ ಒಂದು ಉದಾತ್ತವಾದ ವಿಚಾರ ಹೇಳ್ತಾಯಿದ್ರು. ಆದರೆ ಅದನ್ನು ಎಲ್ಲರೂ ಗೇಲಿ ಮಾಡಿದವರು ಇವರೆಲ್ಲ. ನೆಹರೂರವ್ರು ಹೇಳ್ಕೊಂಡು ಇವತ್ತಿನ ಮೋದಿಯವರಿಗೆ ಸ್ವಲ್ಪ ನಡುವೆ ವಾಜಪೇಯಿ ಅವರೇನೋ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದರು, ಆದರೆ ಅದಕ್ಕೆ ಅವಕಾಶವನ್ನು RSS ಕೊಡಲಿಲ್ಲ ಅಂತೇಳಿ ಆರೋಪಗಳಿದ್ದಾವೆ. ಏನೂ ಇರಲಿ, ಇವತ್ತಿನ ಈ ಆರ್ಥಿಕ ದುರಂತಕ್ಕೆ ಕಾಂಗ್ರೆಸ್ನಿಗೆ ಹೆಚ್ಚಿನ ಹೊಣೆಗಾರರು ಇವತ್ತು BJPಗರಾಗಿದ್ದಾರೆ. ಯಾಕಂದರೆ ಇದ್ದ ಪಿ ಎಸ್ ಯುಗಳನ್ನು ಪ್ರೈವೇಟ್ದವ್ರಿಗೆ ಮಾರಿ ಹೋಗೋದು ಬಿಟ್ಟಿದ್ದಾರೆ. ಈಗ ಯಾವ್ದು ಮಾರೋರಿದ್ದಾರೆ, ಇನ್ನೊಂದು ಒಂದೆರಡು ಎಲ್ಲೂ ಇರ್ಬೋದು, ಅವುಗಳು ಮಾರೋ ವಿಚಾರ ಇರ್ಬೋದು. ಅದಕ್ಕಾಗಿ ಇದ್ದು ಒಂದು ದಾರಿ ಡಾಲರ್ಗಳನ್ನು ಮಾರ್ಕೊಳ್ಳೋದು, ಮಾರಿದ ಮೇಲೆ ಡಾಲರ್ ತೀರಿದ ಮೇಲೆ ಮಾರ್ಕೊಳ್ಳೋದು. ಇದೊಂದು ದೊಡ್ಡ ಪ್ರಶ್ನೆ. ಇಂದಿಲ್ಲ ನಾಳೆ ದೇಶಕ್ಕೆ ದೊಡ್ಡ ದೊಡ್ಡ ದುರಂತ ದಿನ ಬರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಉದ್ಯೋಗಗಳಿಲ್ಲ, ಮತ್ತು ಗ್ಯಾರಂಟಿ ಹೆಚ್ಚುವುದನ್ನು ಎಲ್ಲರೂ ಒಪ್ಕೊಳ್ತಾ ಇದ್ದೀರಿ. ಮೋದಿ ಅವ್ರ ಸತಿ ಮತ್ತು ಗ್ಯಾರಂಟಿ ಹೆಚ್ಚು ಬಂದಿದ್ದಾರೆ. ದಿಲ್ಲಿಯಲ್ಲಿ ಅದನ್ನೇ ಮಾಡಿದ್ದಾರೆ. ಇನ್ನು ಬಿಹಾರದಲ್ಲೂ ಅದನ್ನೇ ಮಾಡ್ತಾರೆ, ಈಗಾಗಲೇ ಮಹಾರಾಷ್ಟ್ರದಲ್ಲೂ ಅದನ್ನೇ ಮಾಡಿದ್ದಾರೆ, ಹರಿಯಾಣದಲ್ಲೂ ಅದನ್ನೇ ಮಾಡಿದ್ದಾರೆ. ಆದರೆ ದಿಲ್ಲಿಯಲ್ಲಿ ಆಗಿರ್ಬೋದು, ದಿಲ್ಲಿಯಲ್ಲಿ ಹೊಸದಾಗಿ ಬಂದ ನೋಡು, ಇನ್ನಷ್ಟು ಟೈಮ್ ಅದ ಅದಕ್ಕೆ. ಅದು ಮಹಾರಾಷ್ಟ್ರದಲ್ಲಿ ಹೆಣ್ಮಕ್ಳು 2-2.5 ಸಾವಿರ ಕೊಡ್ತಾನೆ ಅಂತ ಮಾತು ಇವತ್ತಿಗೂ ಆಗಿಲ್ಲ ಅನ್ನೋದು ಗಮನಾರ್ಹದ. ಹೀಗಾಗಿ ಗ್ಯಾರಂಟಿ ಕೊಡಬೇಕು, ಇಲ್ಲ ಉದ್ಯೋಗ ಕೊಡಬೇಕು. ಉದ್ಯೋಗ ಕೊಡ್ತಾರಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವೀಕ್ ಆಗಿದೆ, ತಯಾರಿಕಾ ಒಂದು ವಲಯ ಪೂರ ಮುಗಿದೋಗಿದೆ. ದುಡ್ಡು ಹುಡುಗ ಸಿಗ್ತಿಲ್ಲ ಸರ್ಕಾರಕ್ಕೆ, ಇನ್ನು ಹೊರಗಿನ ಜನ ಬಂದು ದುಡ್ಡು ಹುಡುಗಿಲ್ಲ. ಹೀಗಾಗಿ ದೇಶದ ಮುಂದಿನ ಲಕ್ಷ್ಯನು ಎಲ್ಲಿವರೆಗೆ ಡಾಲರ್ಗಳನ್ನು ಮಾರಿಕೊಳ್ಳುವುದು, ಎಷ್ಟು ಬರುವುದು ಅಂತ ಪ್ರಶ್ನೆ ಬರ್ತದೆ. ಖಜಾನೆಯಲ್ಲಿ ಖಾಲಿ ಆದಮೇಲೆ ಮುಂದೇನು ಮಾರ್ಕೊಳ್ಳೋದು? ಅದಕ್ಕಾಗಿ ಉದ್ಯೋಗ ಸೃಷ್ಟಿ ಸರ್ಕಾರ ಗಮನ ಹರಿಸಲೇಬೇಕಾಗ್ಯದ. ಇಲ್ಲ ಅಂತಂದ್ರೆ ಮತ್ತಷ್ಟು ದಿವಾಳಿ ಅಂತ ದೇಶ ಹೋಗೋದ್ರಲ್ಲಿ ಅನುಮಾನನ ಬೇಡ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸುತ್ತ ಕೈಗೆ ನೋಡಿ ವಂದನೆಗಳು.